ಓಂ ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಸ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ ಭಗವಂತೌ ಪುನಃ ಪುನಃ. ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರ ಪವಿತ್ರ ಚರಣಾರವಿಂದಗಳಲ್ಲಿ ಜಗದ್ಗುರು ಸಿದ್ಧಾರೂಢ ಮಹಾಸ್ವಾಮಿಗಳವರ, ಜಗದ್ಗುರು ಭಾರತೀ ಅಪ್ಪಾಜಿಯವರ ಪವಿತ್ರ ಚರಣಾರವಿಂದಗಳಲ್ಲಿ ಅನಂತ ಕೋಟಿ ಶಿರಸಾಷ್ಟಾಂಗ ಪ್ರಣಾಮವನ್ನು ಸಲ್ಲಿಸುತ್ತೇನೆ. ಶ್ರವಣಾಪೇಕ್ಷ ತಮ್ಮೆಲ್ಲರಿಗೂ ಅನೇಕ ಶರಣಾರ್ಥಿಗಳು. ವಿವೇಕ ಚೂಡಾಮಣಿ 368ನೇ ಶ್ಲೋಕ. ವಾಚಂ ನಿಯಮ್ಯಾಚ್ಚಾತ್ಮನಿ ತಂ ನಿಯಚ್ಛ ಬುದ್ಧೌ ಧಿಯಂ ಯಚ್ಚ ಚ ಬುದ್ಧಿಸಾಕ್ಷಿಣೀ ತಂ ಚಾಪಿ ಪೂರ್ಣಾತ್ಮನಿ ನಿರ್ವಿಕಲ್ಪೇ ವಿಲಾಪ್ಯ ಶಾಂತಿಂ ಪರಮಾಂ ಭಜಸ್ವ. ಈ ಒಂದು ಶ್ಲೋಕದಲ್ಲಿ ಶ್ರೀಮಚ್ಛಂಕರ ಭಗವತ್ಪಾದಾಚಾರ್ಯರು ಇಲ್ಲಿ ಮನುಷ್ಯ ಶಾಂತಿಯನ್ನು ಹೊಂದಬೇಕಾದರೆ ಯಾವ ರೀತಿಯಾಗಿ ನಮ್ಮ ವಾಗಾದಿ ಇಂದ್ರಿಯಗಳನ್ನು ಆತ್ಮನಲ್ಲಿ ಲಯ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ನಮಗೆ ಉಪದೇಶ ಮಾಡಲಿಕ್ಕೆ ಹೊರಟಿದ್ದಾರೆ. ಇಲ್ಲಿ ಹೇಳ್ತಾರೆ ಒಂದೊಂದಾಗಿಯೇ, ವಾಚಂ ನಿಯಚ್ಛ ಆತ್ಮನಿ. ಇಲ್ಲಿ ಆತ್ಮನಿ ಅನ್ನುವಂಥ ಶಬ್ದ ನಾವು ಮನಸ್ಸು ಅಂತ ಅರ್ಥ ಮಾಡಿಕೊಡಬೇಕು. ಇಲ್ಲಿ ವಾಚಂ ಅಂದರೆ ನಮ್ಮ ವಾಕ್ ಅನ್ನುವಂಥದ್ದು. ನಾವೇನು ಮಾತಾಡ್ತಾ ಇದ್ದೇವಲ್ಲ, ಪರಾ ಪಶ್ಯಂತಿ ಮಧ್ಯಮಿ ಅಂಥೇಳಿ 4 ರೀತಿಯಾಗಿರ್ತಕ್ಕಂಥ ವಾಕ್ಗಳನ್ನು ಹೇಳಿಕೊಂಡು ಬರ್ತಾ ಇದ್ದಾರೆ. ಇಲ್ಲಿ ನಮ್ಮ ವಾಕ್ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ನಿಯಚ್ಛ ಅಂದರೆ ಇದನ್ನು ನೇಮಿಸಿಕೋ ಅಂತ ಹೇಳಿದರು. ನೇಮಿಸಿಕೋ ಅಂದರೆ ಏನು? ಅದರಲ್ಲಿ ಲಯವನ್ನು ಮಾಡು ಅಂತ ಅರ್ಥ ಇಲ್ಲಿ. ಏಕೆಂದರೆ ನಮ್ಮ ವಾಣಿ ಅನ್ನುವಂಥದ್ದು ಬಹಿರ್ಮುಖವಾಗಿ ಅನೇಕ ಮಾತುಗಳನ್ನು ಮಾತಾಡ್ತಾ ಇರ್ತದೆ. ಇದು ಈ ವಾಕ್ ಅನ್ನುವಂಥದ್ದನ್ನು ನಾವು ಮನಸ್ಸಿನಲ್ಲಿ ಅದನ್ನು ನಿಯಚ್ಛ ಅಂತಂದ್ರೇನು? ನಿಯಮಿಸಿಕೋ ಅಂತ ಹೇಳ್ತಾ ಇದ್ದಾರೆ. ಕೇವಲ ವಾಕನ್ನು ಮಾತ್ರ ಇಲ್ಲಿ ತಡೆ ಹಿಡಿಯುವಂಥದ್ದಲ್ಲ. ನಾವು ಮೌನ ವಹಿಸ್ತೀವಿ. ಆ ಮೌನ ಅನ್ನುವಂಥದ್ದು ನಮಗೆ ಎದರಿಂದ ಬರ್ತದ ಅಂತಂದರೆ ವಾಕ್ ನಿರೋಧ ಮಾಡುವುದರಿಂದ. ಯಾಕೆ ನಾವು ಮಾತನಾಡಲಾರದೆ ಸುಮ್ಮನೆ ಕುಂತ್ರೂ ಕೂಡ ಒಳಗಿನ ಒಂದು ವಾಕ್ ಅನ್ನುವಂಥದ್ದು ಮಾತಾಡ್ತಾ ಇರ್ತದೆ. ಅಂತರಂಗದೊಳಗೆ ಆ ವಾಕ್ ಅನ್ನುವಂಥದ್ದು ಏನೋ ಶಬ್ದವನ್ನು ನುಡಿತಾ ಇರ್ತದೆ. ಅದಕ್ಕಂತಾರವರು ವಾಚಂ ಆತ್ಮನಿ ನಿಯಚ್ಛ. ನಾವು ಮಾತಾಡ್ತಕ್ಕಂಥ ವಾಕ್ ಅನ್ನುವಂಥದ್ದನ್ನು ಮನಸ್ಸಿನಲ್ಲಿ ಅದನ್ನು ಲಯಗೊಳಿಸ್ಕೋಬೇಕು ಅಂತ ಹೇಳಿದರು. ಇಲ್ಲಿ ಬರೀ ವಾಕ್ ಒಂದನ್ನೇ ನಾವು ಲಯಗೊಳಿಸಬೇಕು ಅಂತ ಅರ್ಥ ಮಾಡಬಾರ್ದು. ವಾಕ್ಕಿಗೆ ಸಂಬಂಧಪಟ್ಟಿರ್ತಕ್ಕಂಥ ಇಲ್ಲಿ ಸಮಸ್ತ ಇಂದ್ರಿಯಗಳು ಅಂತ ನಾವು ಅರ್ಥ ಮಾಡಬೇಕು. ಇಲ್ಲಿ ವಾಕನ್ನು ಉಪಲಕ್ಷಣವಾಗಿ ಆಚಾರ್ಯರು ತೆಗೆದುಕೊಂಡಿದ್ದಾರೆ. ಇದು ಇತರ ಇಂದ್ರಿಯಗಳಿಗೂ ಕೂಡ ಇದು ಉಪಲಕ್ಷಣವಾಗಿದೆ ಅಂತ. ಅಂದರೆ ಎಲ್ಲ ಇಂದ್ರಿಯಗಳನ್ನು ನಾವು ಗ್ರಹಿಸಬೇಕು ಅಂತ ಅರ್ಥ. ಇಲ್ಲಿ ಸಮಸ್ತ ಇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳಾಗಲಿ ಪಂಚ ಕರ್ಮೇಂದ್ರಿಯಗಳಾಗಲಿ, ಎಲ್ಲ ಇಂದ್ರಿಯಗಳನ್ನು, ಈಗ ನಮ್ಮ ನೇತ್ರ ಅನ್ನುವಂಥದ್ದು, ಈ ನೇತ್ರೇಂದ್ರಿಯವನ್ನು ಮನಸ್ಸಿನಲ್ಲಿ ನಿಯಮಿಸಿಕೊಳ್ಳಬೇಕು ಅಂತರ್ಥ. ಹಾಗೆ ನಮ್ಮ ಶ್ರೋತ್ರೇಂದ್ರಿಯವನ್ನು ಮನಸ್ಸಿನಲ್ಲಿ ನಿಯಮಿಸಿಕೋ ಅಂತ ಇಲ್ಲಿ ಎಲ್ಲ ಇಂದ್ರಿಯಗಳನ್ನು ನಾವಿಲ್ಲಿ ಗ್ರಹಿಸಬೇಕಾಗ್ತದೆ. ಅಂದರೆ ಶ್ರೋತ್ರೇಂದ್ರಿಯಕ್ಕೆ ಹೊರಗಿನ ಶಬ್ದದ ಜ್ಞಾನ ಆಗಬಾರದು, ನೇತ್ರೇಂದ್ರಿಯಕ್ಕೆ ಹೊರಗಿನ ರೂಪದ ಗ್ರಹಣ ಆಗಬಾರದು, ವಾಕು ಹೊರಗಿನ ಶಬ್ದಗಳನ್ನು ನುಡಿಯಬಾರದು.
ಹಾಗೆ ಇಲ್ಲಿ ಪ್ರತಿಯೊಂದು ಇಂದ್ರಿಯಗಳು, ನಾಲಿಗೆ ಆಗಲಿ, ಚರ್ಮ ಆಗಲಿ, ಈ ಜ್ಞಾನೇಂದ್ರಿಯಗಳಾಗಲಿ, ಕರ್ಮೇಂದ್ರಿಯಗಳಾಗಲಿ, ಇದು ವಾಕ್ ಕರ್ಮೇಂದ್ರಿಯ ಅಂತ ಹೇಳಿಸ್ಕೊಳ್ತದೆ. ವಾಕ್, ಪಾಣಿ, ಪಾದ, ಪಾಯು, ಪಸ್ತ ಅಂಥೇಳಿ ಈ 5 ಕರ್ಮೇಂದ್ರಿಯಗಳದಾವಲ್ಲ, ಇವುಗಳ ವ್ಯವಹಾರ ನಿಂತು ಹೋಗಬೇಕು. ಇವುಗಳನ್ನು ಮನಸ್ಸಿನಲ್ಲಿ ಲಯ ಮಾಡುವುದರಿಂದ, ಕಣ್ಣನ್ನು ಮನಸ್ಸಿನಲ್ಲಿ, ನೇತ್ರೇಂದ್ರಿಯನ ಮನಸ್ಸಿನಲ್ಲಿ ಲಯ ಮಾಡುವುದರಿಂದ ಹೊರಗಿನ ರೂಪ ಜ್ಞಾನ ನಮಗಾಗಂಗಿಲ್ಲ. ಶ್ರೋತ್ರೇಂದ್ರಿಯವನ್ನು ಮನಸ್ಸಿನಲ್ಲಿ ಲಯ ಮಾಡುವುದರಿಂದ ಹೊರಗಿನ ಶಬ್ದ ಜ್ಞಾನ ನಮಗಾಗಂಗಿಲ್ಲ. ಹೇಗೆ ಗಾಢನಿದ್ರೆಗೆ ಹೋದಾಗ ಕಣ್ಣು ರೂಪವನ್ನು ಗ್ರಹಿಸೋದಿಲ್ಲ, ಕಿವಿ ಹೊರಗಿನ ಶಬ್ದವನ್ನು ಗ್ರಹಿಸೋದಿಲ್ಲ, ವಾಕು ಮಾತಾಡುವುದಿಲ್ಲ, ಕಾಲುಗಳು ಗಮನಾಗಮನ ಮಾಡೋದಿಲ್ಲ, ಕೈ ಕೊಡೋದು ತಗೊಳ್ಳೋದು ಮಾಡೋಂಗಿಲ್ಲ. ಗಾಢನಿದ್ರಿತ ಪುರುಷನಿಗೆ ಈ ಹೊರಗಿನ ಯಾವುದೇ ವಿಷಯಗಳೊಂದಿಗೆ ಇಂದ್ರಿಯಗಳ ಸಂಬಂಧ ಇರ್ತದೇನು ಅಂತಂದರೆ ಇಲ್ಲ. ಯಾಕಂದರೆ ಅವೆಲ್ಲವೂ ಲಯ ಆಗಿ ಹೋಗಿರುತ್ತವೆ. ಗಾಢನಿದ್ರೆಯೊಳಗೆ ಪ್ರತಿಯೊಂದು ಇಂದ್ರಿಯಗಳು, ಈ ಹೊರಗಿನ ಸಕಲ ಇಂದ್ರಿಯಗಳೇನದಾವು ಅಂತಂದರೆ 10 ಇಂದ್ರಿಯಗಳು ಇವು ಲಯವನ್ನು ಹೊಂದಿರುವುದರಿಂದ ಅವುಗಳ ವಿಷಯಗಳ ಜ್ಞಾನ ಅನ್ನುವಂಥದ್ದು ಆಯಾ ಇಂದ್ರಿಯಗಳಿಗೆ ಆಗುವುದಿಲ್ಲ. ಕಣ್ಣಿಗೆ ರೂಪಜ್ಞಾನ ಆಗಂಗಿಲ್ಲ, ಕಿವಿಗೆ ಶಬ್ದಜ್ಞಾನ ಆಗೋದಿಲ್ಲ, ಚರ್ಮಕ್ಕೆ ಸ್ಪರ್ಶಜ್ಞಾನ ಆಗೋದಿಲ್ಲ, ಹಾಗೆ ವಾಕ್ಯಕ್ಕೆ ಮಾತಾಡುವುದಿಲ್ಲ, ಕೈ ಕಾಲುಗಳು ಕೊಡೋದಾಗಲಿ ಹೋಗೋದಾಗಲಿ ಇವು ಯಾವ ವ್ಯವಹಾರವನ್ನು ಮಾಡದೆ ಇವು ಲಯವನ್ನು ಹೊಂದಿರ್ತಾ ಇದ್ದಾವೆ ಅಂತ ನಮಗೆ ನಿದ್ರಾನುಭವವನ್ನು ನಾವು ತೆಗೆದುಕೊಳ್ಬೇಕು. ಅದಕ್ಕಂದ್ರೆ ಅವರಿಲ್ಲಿ ವಾಚಂ ಆತ್ಮನೇ ನಿಯಚ್ಛ, ನಮ್ಮ ವಾಕನ್ನು ಮನಸ್ಸಿನಲ್ಲಿ ನೇಮಿಸಿಕೋ ಅಂದರೆ ಲಯ ಮಾಡಿಕೋ ಅಂತ ಇಲ್ಲಿ ಅರ್ಥವನ್ನು ನಾವು ಮಾಡಬೇಕು. ತಂ ಬುದ್ಧೌ, ಆ ಮನಸ್ಸನ್ನು, ಯಾಕಂದರೆ ನಾವು ಬರೀ ಕೇವಲ ಇಂದ್ರಿಯಗಳನ್ನು ಮನಸ್ಸಿನಲ್ಲಿ ಲಯ ಮಾಡಿದ ಮಾತ್ರಕ್ಕೆ ನಮ್ಮ ಸಾಧನೆ ಮುಗಿಲಿಲ್ಲ. ಆ ಮನಸ್ಸನ್ನುವಂಥದ್ದನ್ನು ಇಲ್ಲಿ ಧಿಯಂಚ ಬುದ್ಧೌ ನಿಯಚ್ಛ ಅಂತ ಹೇಳ್ತಾರೆ. ಬುದ್ಧಿಯಲ್ಲಿ ನೇಮಿಸಿಕೋ ಅಂತಂದರು. ಈ ಮನಸ್ಸನ್ನುವಂಥದ್ದೇನದಲ್ಲ, ಇದು ಚಂಚಲಾತ್ಮಕವಾಗಿರತಕ್ಕಂಥದ್ದು. ಮನಸ್ಸು ಏನಾದರೂ ವಿಷಯಗಳನ್ನು ಅದು ಗ್ರಹಣ ಮಾಡ್ತಾನೆ ಇರ್ತದೆ, ಚಿಂತನೆ ಮಾಡ್ತಾನೆ ಇರ್ತದೆ. ನಾವು ಹೊರಗಿನ ಇಂದ್ರಿಯಗಳನ್ನು ನಾವು ನಿಗ್ರಹ ಮಾಡಿದೇವಂದ್ರೂ ಕೂಡ ಕಣ್ಣು ಮುಚ್ಚಿ ಏನೂ ಕೇಳಾರ್ದಂಗೆ ನಾವು ಏಕಾಂತದಲ್ಲಿ ಒಂದು ಗವಿಯೊಳಗೆ ಹೋಗಿ ನಾವು ಕುಳಿತುಕೊಂಡ್ರೂ ಕೂಡ ಮನಸ್ಸು ಅದು ಮನೋರಾಜ್ಯ. ಮನಸ್ಸು ಪ್ರಪಂಚದ ಅನಂತ ವಿಷಯಗಳ ಚಿಂತನೆಯೊಳಗೆ ಅದು ಮಗ್ನಾಗಿರ್ತದೆ. ಆ ಮನಸ್ಸಿನ ಸಂಕಲ್ಪ ವಿಕಲ್ಪಗಳು ಹೊರಟು ಹೋಗಬೇಕು. ಅಂದರೆ ಆ ಮನಸ್ಸನ್ನು ಬುದ್ಧಿಯೊಳಗೆ ಅದನ್ನು ನೇಮಿಸಿಕೋ ಅಂತ ಹೇಳ್ತಾ ಇದ್ದಾರೆ. ಬುದ್ಧೌ ನಿಯಚ್ಛ ಅಂತಂದರು. ಸಂಕಲ್ಪ ವಿಕಲ್ಪಗಳು ಅಡಿಗೆ ಹೋಗ್ಬೇಕು. ಯಾವಾಗ ಬುದ್ಧಿಯೊಳಗೆ ಮನಸ್ಸನ್ನುವಂಥದ್ದು ಲಯ ಆಯಿತು ಅಂತಂದರೆ ಮನಸ್ಸಿನಲ್ಲಿರ್ತಕ್ಕಂಥ ಸಂಕಲ್ಪ ವಿಕಲ್ಪಗಳು ಹೋಗಿಬಿಡ್ತಾ ಇದ್ದಾವೆ. ಆ ಬುದ್ಧಿ ಧಿಯಂಚ ಬುದ್ಧಿ ಸಾಕ್ಷಿನಿ ನಿಯಚ್ಛ ಯಚ್ಛ ಅಂತಂದರು. ಈ ಬುದ್ಧಿ ಎನ್ನುವಂಥದ್ದನ್ನು, ಆ ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂಥ ಯಾವ ಆತ್ಮನಿದ್ದಾನಲ್ಲ, ಯಾರು ಜೀವಾತ್ಮ, ಆ ಜೀವಾತ್ಮನಲ್ಲಿ ನಾವು ನೇಮಿಸಿಕೊಳ್ಬೇಕು, ಅಂದರೆ ಲಯಗೊಳಿಸಬೇಕು ಅಂತ. ಬುದ್ಧಿಗೆ ಸಾಕ್ಷಿಯಾಗಿರ್ತಕ್ಕಂಥವನೇ. ಯಾಕಂದರೆ ನಾವು ಹೆಂಗೆ ಕನ್ನಡಿಯೊಳಗೆ ನಮ್ಮ ಮುಖದ ದರ್ಶನವನ್ನು ನಾವು ಮಾಡಿಕೊಳ್ತಾ ಇದ್ದೀವಿ. ನಮ್ಮ ಎದುರುಗಡೆಯಲ್ಲಿ ಕನ್ನಡಿ ಹಿಡ್ಕೊಂಡ್ಬಿಟ್ರೆ ಆ ಕನ್ನಡಿಯೊಳಗೆ ನಮ್ಮ ಮುಖ ತೋರ್ತದೆ. ಹಂಗೆ ಇಲ್ಲಿ ಶುದ್ಧವಾದ ಬುದ್ಧಿಯೊಳಗೆ ಒಂದು ಚೈತನ್ಯದ ಪ್ರತಿಫಲನ ಆಗ್ಯದ. ಆ ಪ್ರತ್ಯೇಕ ಆತ್ಮನ ಪ್ರತಿಬಿಂಬ ಅನ್ನುವಂಥದ್ದು ಬುದ್ಧಿಯಲ್ಲಿ ಹೊಳೆದು ತೋರಿ ಅಲ್ಲಿ ಚಿದಾಭಾಸ ಅಂತ ಹೇಳಿಸ್ಕೊಂಡಾನ, ಜೀವ ಅಂತ ಹೇಳಿಸ್ಕೊಂಡಾನ. ಅಂದರೆ ಆ ಜೀವನಲ್ಲಿ ಈ ಬುದ್ಧಿ ಎನ್ನುವಂಥದ್ದನ್ನು ನಾವು ನೇಮಿಸಿಕೊಳ್ಳಬೇಕು. ತಂಚ ಅಪಿ, ಅವನನ್ನು ಕೂಡ, ಯಾರು ಆ ಜೀವಾತ್ಮ ಅಂತೇನದಾನಲ್ಲ ಅವನನ್ನು ನಿರ್ವಿಕಲ್ಪೆ ನಿಯಚ್ಛ ಅಂತ ಹೇಳಿದರು. ಇಲ್ಲಿ ನಿರ್ವಿಕಲ್ಪ, ಕಲ್ಪನಾ ಶೂನ್ಯವಾಗಿರತಕ್ಕಂಥದ್ದು.
ಕಲ್ಪನೆಗಳಿಗೆ ಅತೀತವಾಗಿರುವಂಥದ್ದು. ಆ ಪೂರ್ಣ ಆತ್ಮನೇ, ಪೂರ್ಣವಾಗಿರ್ತಕ್ಕಂಥ ಆತ್ಮನಲ್ಲಿ, ಅಂದರೆ ನಾವು ಅವನನ್ನು ಪ್ರತ್ಯಗಾತ್ಮ ಅಂತ ಕರಿತೀವಿ, ಅಥವಾ ಕೂಟಸ್ಥ ಅಂತ ಕರಿತೀವಿ, ಸಾಕ್ಷಿ ಅಂತ ಕರಿತೀವಿ. ಅಂಥ ಆ ಬುದ್ಧಿಗೆ ಅಥವಾ ಚಿದಾಭಾಸನಿಗೆ ಸಾಕ್ಷಿಯಾಗಿರ್ತಕ್ಕಂಥವನು ಯಾರು ಅಂತಂದರೆ ಪೂರ್ಣವಾದ ಪರಬ್ರಹ್ಮ, ಪರಮಾತ್ಮ, ಕೂಟಸ್ಥ, ಪ್ರತ್ಯೇಕಾತ್ಮನಲ್ಲಿ ವಿಲಾಪ್ಯ ಅಂದರೆ ಲಯವನ್ನು ಮಾಡಬೇಕು ಅಂತ. ಜೀವಾತ್ಮನನ್ನು ಪ್ರತ್ಯೇಕಾತ್ಮನಲ್ಲಿ ಲಯ ಮಾಡಬೇಕು ಅಂತ ಹೇಳ್ತಾರೆ. ಜೀವಾತ್ಮ ಅಂದರೆ ಪ್ರತಿಬಿಂಬ. ಇಲ್ಲಿ ಬಿಂಬ ಯಾವುದು ಅಂತಂದರೆ ಪ್ರತ್ಯೇಕಾತ್ಮ, ಪರಮಾತ್ಮ. ಆ ಜೀವನನ್ನು ಪರಮಾತ್ಮನಲ್ಲಿ ಲಯ ಮಾಡಬೇಕು ಅನ್ನುವಂಥ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬರ್ತಾರೆ. ಈ ರೀತಿ ಲಯಗೊಳಿಸಿದಾಗ ಪರಮಾಂ ಶಾಂತಿಂ ಭಜಸ್ವ, ಆವಾಗ ನಮಗೆ ಪರಮಶಾಂತಿ ಅನ್ನುವಂಥದ್ದು ಪ್ರಾಪ್ತವಾಗ್ತದೆ. ಆ ಪರಮಶಾಂತಿ ನಿತ್ಯವಾದ ಶಾಂತಿ, ದುಃಖ ಬೆರಸದ ಶಾಂತಿ. ಈ ಸುಖ ಅನ್ನುವಂಥದ್ದು, ಪರಮಶಾಂತಿ ಅನ್ನುವಂಥದ್ದು ನಾವು ಹೊಂದಬೇಕಾಗಿತ್ತು ಅಂತಂದರೆ ಇಲ್ಲಿ ಜೀವಾತ್ಮನನ್ನು ಬ್ರಹ್ಮದಲ್ಲಿ, ಪ್ರತ್ಯೇಕಾತ್ಮನಲ್ಲಿ ಲಯಗೊಳಿಸಬೇಕು ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ನಮಗೆ ಉಪದೇಶ ಮಾಡ್ತಾ ಇದ್ದಾರೆ. ಈ ಬುದ್ಧಿಯಿಂದ ಉಪಹಿತವಾಗಿರ್ತಕ್ಕಂಥ ಚೈತನ್ಯ ಯಾವುದು? ಜೀವ. ಈ ಜೀವಾತ್ಮ ಇವನು ಕೂಡ ಹೆಂಗೆ ದರ್ಪಣವನ್ನು, ಕನ್ನಡಿಯನ್ನು ತೆಗೆದು ಬಿಟ್ಟರೆ ಆ ಕನ್ನಡಿರ್ತಕ್ಕಂಥ ಪ್ರತಿಬಿಂಬ ಎಲ್ಲಿ ಹೋಯಿತು? ಬಿಂಬದಲ್ಲಿ ಹೋಗಿ ಅಡಗಿತು ಅಂತ. ಹಂಗೆ ಬುದ್ಧಿ ಅನ್ನುವಂಥ ಉಪಾಧಿ ಅದನ್ನು ತೆಗೆದು ಹಾಕಿಬಿಟ್ರೆ ಆ ಬುದ್ಧಿಯಲ್ಲಿ ತೋರಿರ್ತಕ್ಕಂಥ ಪ್ರತಿಬಿಂಬ ಜೀವಾತ್ಮ ಅವನು ತನ್ನ ಮೂಲ ಸ್ವರೂಪವಾಗಿರ್ತಕ್ಕಂಥ ಪ್ರತ್ಯೇಕಾತ್ಮನಲ್ಲಿ ಲಯ ಹೊಂದಿಬಿಡ್ತಾನೆ. ಅದಕ್ಕೆ ಇಲ್ಲಿ ನೋಡಿ ಒಂದೊಂದೇ ಸಾಧನ ಹೇಳ್ತಾ ಇದ್ದಾರೆ. ನಮ್ಮ ಎಲ್ಲ ಸಕಲೇಂದ್ರಿಯಗಳನ್ನು ಮನಸ್ಸಿನ ಲಯ ಮಾಡಬೇಕು, ಮನಸ್ಸನ್ನುವಂಥದ್ದನ್ನು ಬುದ್ಧಿಯಲ್ಲಿ ಲಯ ಮಾಡಬೇಕು, ಬುದ್ಧಿಯನ್ನು ಜೀವಾತ್ಮ ಲಯ ಮಾಡಬೇಕು, ಜೀವಾತ್ಮನನ್ನು ಪರಬ್ರಹ್ಮದಲ್ಲಿ, ಪ್ರತ್ಯೇಕಾತ್ಮನಲ್ಲಿ ಲಯಗೊಳಿಸಿದಾಗ ಮಾತ್ರ ನಮಗೆ ಪರಮಶಾಂತಿ ಸಿಗುತ್ತದೆ ಅಂತ ಹೇಳ್ತಾ ಇದ್ದಾರೆ. ಇದೇ ವಿಚಾರವನ್ನು ಕಠೋಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನನ್ನು ಕುರಿತು ಒಂದು ಮಂತ್ರದಲ್ಲಿ ಹೇಳ್ತಾನೆ. ಯಚ್ಚೇದ್ವಾಂಗಮನಸಿ ಪ್ರಾಜ್ಞಃ ತದ್ಯಚ್ಚೇಜ್ಞಾನ ಆತ್ಮನಿ ಜ್ಞಾನಮಾತ್ಮನಿ ಮಹತಿ ನಿಯೇಚ್ಛೇಚ್ಛಾಂತ ಆತ್ಮನಿ. ಈ ಒಂದು ಮಂತ್ರದಲ್ಲಿ ನಾವು ಯಾವ ರೀತಿಯಾಗಿ ಆ ಭಗವಂತನಲ್ಲಿ ನಾವು ಹೋಗಿ ಸೇರಬೇಕು, ಭಗವಂತನ ಪ್ರಾಪ್ತಿಯನ್ನು ನಾವು ಯಾವ ರೀತಿಯಾಗಿ ಮಾಡಬೇಕು ಅನ್ನುವಂಥ ಸಾಧನೆಗಳನ್ನು ಈ ಮಂತ್ರದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ. ವಿವೇಕಶೀಲಿಯಾಗಿರ್ತಕ್ಕಂಥ ಮನುಷ್ಯನಿಗೆ ಆ ಭಗವಂತನಿಗೆ ಶರಣು ಹೋಗಿ ಯಾವ ಪ್ರಕಾರವಾಗಿ ಭಗವಂತನ ಪ್ರಾಪ್ತಿ ಆಗ್ತದೆ ಆ ಸಾಧನೆಯ ಬಗ್ಗೆ ಇಲ್ಲಿ ಜಿಜ್ಞಾಸೆಯನ್ನು ಮಾಡಿದ್ದಾರೆ. ಯಚ್ಛೇತ್ ವಾಂಗ್ ಮನಸ್ಸಿ ಪ್ರಾಜ್ಞಃ. ಪ್ರಾಜ್ಞಃ ಅಂತಂದ್ರೆ ಇಲ್ಲಿ ಬುದ್ಧಿವಂತನಾಗಿರತಕ್ಕಂಥ ಸಾಧಕ ಅಂತ ಅರ್ಥ. ಇಲ್ಲಿ ಯಾವನು ಬುದ್ಧಿವಂತನಾದ ಸಾಧಕನಾಗಿದ್ದಾನೋ, ಸಾಧಕ ಬುದ್ಧಿವಂತನಾಗಿರಬೇಕು, ಚತುರನಾಗಿರಬೇಕು. ಅಂಥ ಸಾಧಕನಿಗೆ ಇಲ್ಲಿ ವಾಕ್ ಮನಸ್ಸಿ ಯಚ್ಛೇತ್ ಅಂತ ಹೇಳಿದರು. ಇಲ್ಲಿ ಮೊದಲು ವಾಕ್ ಅಂದರೆ ಸಮಸ್ತ ಇಂದ್ರಿಯಗಳನ್ನು ಅಂತ. ವಾಕ್ ಅನ್ನೋದರಿಂದ ಅದರ ಉಪಲಕ್ಷಣವಾಗಿ ಎಲ್ಲ ಇಂದ್ರಿಯಗಳನ್ನು ನಾವಿಲ್ಲಿ ಗ್ರಹಿಸಬೇಕು. ಈ ವಾಕ್ ಅನ್ನುವಂಥದ್ದನ್ನು ಏನು ಮಾಡಬೇಕು ಅಂತಂದರೆ ಮನಸ್ಸಿನಲ್ಲಿ ಅಲ್ಲಿ ನಿರೋಧಗೊಳಿಸಬೇಕು, ಅಲ್ಲಿ ತಡೆ ಹಿಡಿಬೇಕು, ಮನಸ್ಸಿನಲ್ಲಿ ಲಯ ಮಾಡಬೇಕು ಅಂತ ಹೇಳ್ತಾರೆ. ತತ್ ಜ್ಞಾನೇ ಆತ್ಮನಿ. ಆ ಮನಸ್ಸನ್ನುವಂಥದ್ದನ್ನು ಇಲ್ಲಿ ಜ್ಞಾನಸ್ವರೂಪವಾಗಿರುವಂಥ ಬುದ್ಧಿಯಲ್ಲಿ, ಯಾಕಂದರೆ ಬುದ್ಧಿ ಆತ್ಮನಿಗೆ ಅತ್ಯಂತ ಸನ್ನಿಹಿತವಾಗಿರುವುದರಿಂದ
ಆತ್ಮ ಅವನು ಕೇವಲ ಜ್ಞಾನ ಸ್ವರೂಪದಾನ, ಸ್ವಯಂ ಪ್ರಕಾಶದಾನ. ಅಂಥ ಆ ಆತ್ಮನನ್ನು, ಯಾವುದು ಜ್ಞಾನಸ್ವರೂಪವಾಗಿರ್ತಕ್ಕಂಥ ಬುದ್ಧಿ ಎನ್ನುವಂಥದ್ದನ್ನು ನಾವು ಎಲ್ಲಿ ಲಯಗೊಳಿಸಬೇಕು ಅಂತಂದರೆ ತತ್ ಜ್ಞಾನೇ ಆತ್ಮನಿ, ತತ್ ಆ ಮನಸ್ಸನ್ನುವಂಥದ್ದನ್ನು ಜ್ಞಾನಸ್ವರೂಪವಾಗಿರ್ತಕ್ಕಂಥ ಬುದ್ಧಿಯಲ್ಲಿ ಯಚ್ಛೇತ್ ಅಂದರೆ ಲಯ ಮಾಡಬೇಕು, ವಿಲೀನಗೊಳಿಸಬೇಕು ಅಂತ ಹೇಳ್ತಾರೆ. ಆ ಬಳಿಕ ಜ್ಞಾನಂ ಮಹತಿ ಆತ್ಮನಿ, ಆ ಜ್ಞಾನಸ್ವರೂಪವಾಗಿರ್ತಕ್ಕಂಥ ಬುದ್ಧಿ ಎನ್ನುವಂಥದ್ದೇನದಲ್ಲ, ಆ ಬುದ್ಧಿ ಎನ್ನುವಂಥದ್ದನ್ನು ಮಹಾನ್ ಆತ್ಮನಲ್ಲಿ ನಿಯಚ್ಛೇತ್ ಅಂದರೆ ವಿಲೀನ ಮಾಡಬೇಕು ಅಂತ ಹೇಳಿದರು. ಅಂದರೆ ಜೀವಾತ್ಮನನ್ನು, ಇಲ್ಲಿ ಮಹತಿ ಆತ್ಮನೆ ಅನ್ನೋದರಿಂದ ಇಲ್ಲಿ ಜೀವಾತ್ಮ ಅಂತ ನಾವು ಅರ್ಥೈಸ್ಕೊಳ್ಬೇಕು. ಜ್ಞಾನಸ್ವರೂಪವಾದ ಬುದ್ಧಿ ಅನ್ನುವಂಥದ್ದನ್ನು ಇಲ್ಲಿ ಮಹಾನ್ ಆತ್ಮ ಅಂತಂದರೆ ಇಲ್ಲಿ ಯಾವ ಜೀವಾತ್ಮನಲ್ಲಿ, ಆ ಜೀವಾತ್ಮನ ಸ್ವರೂಪದಲ್ಲಿ ಲಯ ಅನ್ನುವಂಥದ್ದನ್ನು ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಬಳಿಕ ಅಂಥ ಒಂದು ಆತ್ಮನನ್ನು, ಜೀವಾತ್ಮನನ್ನು ಹೇಳ್ತಾರೆ ನಿಯಚ್ಛೇತ್ ತತ್ ಶಾಂತೆ ಆತ್ಮನಿ. ಈ ಜೀವಾತ್ಮನನ್ನು ಶಾಂತಸ್ವರೂಪವಾಗಿರ್ತಕ್ಕಂಥ ಯಾವ ಪರಬ್ರಹ್ಮ ವಸ್ತು ಅನ್ನುವಂಥದ್ದು, ಪರಮಾತ್ಮ ತತ್ವ ಅನ್ನುವಂಥದ್ದು, ಆ ಪರಮಾತ್ಮನಲ್ಲಿ ಜೀವಾತ್ಮನನ್ನು ವಿಲೀನ ಮಾಡಿಬಿಡಬೇಕು. ಅಂದರೆ ಇಲ್ಲಿ ಜೀವ ಬ್ರಹ್ಮದೊಳಗೆ ಏಕ ಆಗಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದರೆ ಇಲ್ಲಿ ಜೀವ ಏನು ತಿಳ್ಕೊಂಡಾನ, ತನ್ನನ್ನು ಆ ಪರಮಾತ್ಮನಿಗಿಂತಲೂ ಬೇರೆಯಾಗಿ ಅರ್ಥೈಸಿಕೊಂಡಿದ್ದಾನೆ. ಪರಮಾತ್ಮ ಬೇರೆ, ನಾನು ಬೇರೆ ಅಂತ ತಿಳ್ಕೊಂಡಿದ್ದಾನ. ಅಂದರೆ ನಾನು ಪರಬ್ರಹ್ಮ ಸ್ವರೂಪವೇ ಇದೀನಿ ಅಂತ ತಿಳ್ಕೊಂಡು ಇವನು ಬ್ರಹ್ಮದಲ್ಲಿ ಲಯ ಹೊಂದಿದ ಅಂತಂದರೆ ಅದರಲ್ಲಿ ಜೀವಭಾವ ನಾಶ ಆಗಬೇಕು. ಜೀವಭಾವ ಹೋಗಿ ಅಲ್ಲಿ ಬ್ರಹ್ಮಭಾವ ಅನ್ನುವಂಥದ್ದು ಬರಬೇಕು ಅಂತ ಹೇಳ್ತಾ ಇದ್ದಾರೆ. ಆ ಪರಬ್ರಹ್ಮ ಸ್ವರೂಪವಾಗಿರ್ತಕ್ಕಂಥವನು ಯಾವ ಸಾಕ್ಷಿ ಅಂತ ನಾವು ಕರಿತೀವಿ, ಪ್ರತ್ಯೇಗಾತ್ಮ ಅಂತ ಕರಿತಾ ಇದ್ದೀವಿ, ಅಂಥ ಪ್ರತ್ಯೇಗಾತ್ಮನಲ್ಲಿ, ಪರಮಾತ್ಮನಲ್ಲಿ ಆ ಜೀವಾತ್ಮನನ್ನು ಅಂಥದ್ದನ್ನು ಲಯ ಮಾಡಿದ್ದೀವಿ ಅಂತಂದರೆ ಆವಾಗ ನಮಗೆ ಪರಮಶಾಂತಿ, ಪರಮ ಮೋಕ್ಷ ಅನ್ನುವಂಥದ್ದು ನಮಗೆ ದೊರಕ್ತದ ಅನ್ನುವಂಥ ಮಾತನ್ನು ಕಠೋಪನಿಷತ್ತಿನಲ್ಲಿ ಯಮಧರ್ಮ ನಚಿಕೇತನಿಗೆ ಈ ಮಾತನ್ನು ಉಪದೇಶ ಮಾಡಿಕೊಂಡು ಬಂದಾನ. ಅದಕ್ಕೆ ಇಲ್ಲಿ ವಿವೇಕಿಯಾಗಿರ್ತಕ್ಕಂಥವನು ತನ್ನ ವಾಕನ್ನು ಮನಸ್ಸಿನ ಲಯ ಮಾಡಿಕೊಳ್ಬೇಕು. ಮನಸ್ಸನ್ನುವಂಥದ್ದನ್ನು ಪ್ರಕಾಶರೂಪವಾಗಿರ್ತಕ್ಕಂಥ ಬುದ್ಧಿಯಲ್ಲಿ ಲಯ ಮಾಡಿಕೊಳ್ಬೇಕು. ಆ ಬುದ್ಧಿಯನ್ನು ಮಹತ್ತಾತ್ಮನಲ್ಲಿ ಅಂದರೆ ಇಲ್ಲಿ ಜೀವಾತ್ಮನಲ್ಲಿ ಲಯ ಮಾಡಿಕೊಳ್ಬೇಕು. ಅಂಥ ಜೀವಾತ್ಮನನ್ನು ಶಾಂತವಾಗಿರ್ತಕ್ಕಂಥ ಆತ್ಮನಲ್ಲೇ ಲಯ ಮಾಡಿಕೊಳ್ಬೇಕು ಅನ್ನುವಂಥ ಆ ಕಠೋಪನಿಷತ್ತಿನ ಮಂತ್ರದ ಸಾರವನ್ನೇ ಆಚಾರ್ಯರು ಈ ಶ್ಲೋಕದಲ್ಲಿ ನಮ್ಮನ್ನು ಕುರಿತು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಮುಂದಿನ ಯಾವ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ದೇಹ ಪ್ರಾಣೇಂದ್ರಿಯ ಮನೋಬುದ್ಧ್ಯಾದಿಭಿರೂಪಾದಿಭಿಃ ಯೈರ್ಯೈರ್ವೃತ್ತೇ ಸಮಾಯೋಗಸ್ತತ್ತದ್ಭಾವೋಸ್ಯ ಯೋಗಿನಃ. ಅಸ್ಯ ಯೋಗಿನಃ ಅಂದರೆ ಈ ಯೋಗಿಗೆ ಅಂತ. ಅಸ್ಯ ಯೋಗಿನಃ ದೇಹ ಪ್ರಾಣ ಇಂದ್ರಿಯ ಮನ ಬುದ್ಧಿ ಆದಿಭಿಃ. ಇಲ್ಲಿ ದೇಹ ಮತ್ತು ಪ್ರಾಣ, ಇಂದ್ರಿಯಗಳು, ಮನಸ್ಸು, ಬುದ್ಧಿ ಈ ಮೊದಲಾಗಿರತಕ್ಕಂಥವುಗಳು ಈ ಆತ್ಮನಿಗೆ ಇವೆಲ್ಲ ಏನದಾವು ಉಪಾಧಿಗಳಾಗಿದ್ದಾವೆ ಅಂತ. ಈ ಉಪಾಧಿಗಳೊಂದಿಗೆ ಯಾವಾಗ ನಮ್ಮ ವೃತ್ತಿಯ ಸಂಬಂಧ ಅನ್ನುವಂಥದ್ದಾಗ್ತದೋ ಆಯಾ ಭಾವನ ಹೊಂದುತ್ತದೆ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಹೇಳಿಕೆ ಹೊರಟಿದ್ದಾರೆ. ಈ ಜ್ಞಾನ ಸಾಧನೆಯಲ್ಲಿ ತೊಡಗಿರತಕ್ಕಂಥವನು ಪ್ರತ್ಯೇಗಾತ್ಮ ಸ್ವರೂಪವನ್ನು ಅರಿತು ಮುಕ್ತನಾಗಬೇಕು ಅಂಥೇಳಿ ಹೊರಟಿರ್ತಕ್ಕಂಥ ಯಾವ ಮುಮುಕ್ಷಿದ್ದಾನೆ, ಸಾಧಕನಿದ್ದಾನೆ, ಅಂಥ ಯಾವ ಯೋಗಿಗೆ ದೇಹ, ಈಗ ಇಲ್ಲಿ ಒಂದು ಸ್ಥೂಲ ದೇಹ ಅನ್ನುವಂಥದ್ದು ಅದ ನಮಗೆ. ಈ ಸ್ಥೂಲ ದೇಹ ಅನ್ನುವಂಥದ್ದು ಇದು ಷಡ್ಭಾವಿಕಾರಗಳಿಂದ ಕೂಡಿಕೊಂಡದು.
ಈ ದೇಹದೊಂದಿಗೆ ನಮ್ಮ ಮನಸ್ಸಿನ ವೃತ್ತಿ ಎನ್ನುವಂಥದ್ದು ಸಂಬಂಧ ಆಯಿತು ಅಂತಂದರೆ ನಮಗೆ ಆ ಭಾವ ಅನ್ನುವಂಥದ್ದು ಸ್ಥೂಲ ದೇಹದ ಭಾವ ಅನ್ನುವಂಥದ್ದು ಬರ್ತದೆ. ಅದು ನಮ್ಮ ಮನೋವೃತ್ತಿ ಯಾವುದ್ಯಾವುದರ ಸಂಬಂಧ ಮಾಡಿಕೊಳ್ತದೋ ಅದರ ಭಾವವನ್ನು ಹೊಂದುತ್ತದೆ ಅಂತ. ನಮ್ಮ ಮನಸ್ಸು ದೇಹದಲ್ಲಿ ಬಂದಾಗ ಈ ದೇಹದಲ್ಲಿ ನಾನು ಅನ್ನುವಂಥ ಭಾವನೆ ಉಂಟಾದಾಗ ನಮ್ಮ ಮನಸ್ಸು ದೇಹ ಭಾವವನ್ನು ಹೊಂದುತ್ತದೆ ಅಂತ. ಅಂದರೆ ನಮ್ಮ ಮನಸ್ಸು ಈ ಸ್ಥೂಲ ಶರೀರದಲ್ಲಿ ನೆಲೆಗೊಂಡಿತು ಅಂತಂದರೆ ಆವಾಗ ಅವನು ದೇಹಾತ್ಮ ಭಾವವನ್ನು ಪಡೀತಾ ಇದ್ದಾನೆ. ನಮ್ಮ ಮನಸ್ಸು ಶರೀರದಲ್ಲಿ ಬಂದಾಗ ನಾವು ಎಚ್ಚರದೊಳಗೆ ನೋಡ್ರಿ, ಎಚ್ಚರದೊಳಗೆ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಈ ಸ್ಥೂಲ ದೇಹದಲ್ಲಿ ಸಂಬಂಧ ಆಗಿರ್ತದೆ. ಹೀಗಾಗಿ ಸ್ಥೂಲ ದೇಹವನ್ನೇ ನಾವು ಏನು ಮಾಡ್ತೀವಿ, ಇದರಲ್ಲಿ ದೇಹಾತ್ಮ ಭಾವನೆಯಿಂದ ನಾವು ಕೂಡಿಕೊಳ್ತಾ ಇದ್ದೀವಿ. ದೇಹಾತ್ಮ ಭಾವದಿಂದ ಕೂಡಿಕೊಂಡೇ ನಾವು ಲೌಕಿಕ ಎಲ್ಲ ವ್ಯವಹಾರಗಳನ್ನು ನಾವು ಮಾಡ್ತಾ ಇದ್ದೀವಿ. ಯಾಕಂದರೆ ಈಗ ನಮ್ಮ ಮನಸ್ಸು ಯಾವುದ್ರ ಸಂಬಂಧದೊಳಗೆ ಅದದು ಈ ಸ್ಥೂಲ ದೇಹದ ಸಂಬಂಧದಲ್ಲಿ ಬಂದಾಗ ನಮಗೆ ದೇಹಾತ್ಮ ಭಾವ ಅನ್ನುವಂಥದ್ದು ಉಂಟಾಯಿತು. ಹಾಗೆ ಇಲ್ಲಿ ಪ್ರಾಣ, ನಮ್ಮ ಮನಸ್ಸು ಪ್ರಾಣದ ಸಂಬಂಧವನ್ನು ಪಡ್ಕೊಳ್ತು ಅಂತಂದರೆ ಆವಾಗ ಪ್ರಾಣದಲ್ಲಿ ಆತ್ಮಭಾವನೆ ಬರ್ತದೆ. ಯಾಕಂದ್ರೆ ನಾ ಪ್ರಾಣ ಇದ್ದರೆ ಇರ್ತೀನಿ, ಪ್ರಾಣ ಹೋದರೆ ನಾನು ಸಾಯ್ತೀನಿ. ನೋಡಿ, ಆ ಪ್ರಾಣದಲ್ಲಿ ಆತ್ಮಭಾವನೆ ನಮಗೆ ಬಂತು. ಯಾಕಂದ್ರೆ ನಮ್ಮ ಮನಸ್ಸು ಪ್ರಾಣಕ್ಕೆ ಸಂಬಂಧ ಆಯಿತು. ಪ್ರಾಣದಲ್ಲಿ ನಮ್ಮ ಮನಸ್ಸು ತಾದಾತ್ಮ ಆದಾಗ ಅಲ್ಲಿ ನಮಗೆ ಪ್ರಾಣವೇ ನಾನು ಅನ್ನತಕ್ಕಂಥ, ಪ್ರಾಣವೇ ಶ್ರೇಷ್ಠ ಅನ್ನುವಂಥ ಭಾವ ನಮ್ಮಲ್ಲಿ ಬರ್ತದೆ. ಪ್ರಾಣಾತ್ಮ ಭಾವವನ್ನು ಪಡಿತೀವಿ. ಅದೇ ಮನಸ್ಸನ್ನುವಂಥದ್ದು ಇಂದ್ರಿಯ ಸಂಬಂಧ ಆದಾಗ, ಈಗ ನಮ್ಮ ಮನಸ್ಸು ನೋಡ್ರಿ, ಒಂದು ಕಡೆಯಲ್ಲಿ ನ್ಯಾಯಶಾಸ್ತ್ರದಲ್ಲಿ ಹೇಳ್ಕೊಂಡು ಬರ್ತಾ ಇದ್ದಾರೆ, ನಮಗೊಂದು ಪ್ರತ್ಯಕ್ಷ ಅನ್ನುವಂಥದ್ದಾಗಬೇಕಾದ್ರೆ ಆತ್ಮನ ಮನಸಾ ಸಂಯುಜ್ಯತೆ, ಮನಸಾ ಇಂದ್ರಿಯೇಣ ಇಂದ್ರಿಯಂ ಅರ್ಥೇನ ತಥ ಪ್ರತ್ಯಕ್ಷ ಉಪಲಭ್ಯತೆ ಅಂತ ಹೇಳ್ತಾರೆ. ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಆಗ್ತದೆ, ಮನಸ್ಸಿಗೂ ಇಂದ್ರಿಯಕ್ಕೂ ಸಂಬಂಧ ಆಗ್ತದೆ, ಇಂದ್ರಿಯಕ್ಕೂ ವಿಷಯಕ್ಕೂ ಸಂಬಂಧ ಆದಾಗ ಆ ವಸ್ತುವಿನ ಪ್ರತ್ಯಕ್ಷ ಜ್ಞಾನ ಆಗ್ತದೆ ಅಂತ ಹೇಳ್ತಾರೆ. ಈಗ ನಮ್ಮ ಎದುರಿಯಲ್ಲಿ ಯಾವುದೋ ಒಂದು ಮಣ್ಣಿನ ಕೊಡ ಇಟ್ಟಾರ ಅಂತ ತಿಳ್ಕೊಡ್ರಿ. ಆ ಮಣ್ಣಿನ ಕೊಡದ ಜ್ಞಾನ ಆಗಬೇಕಾದ್ರೆ ಆತ್ಮನಿಗೂ ಮನಸ್ಸಿಗೂ ಸಂಬಂಧ ಆಗಿರ್ತದೆ, ಮನಸ್ಸಿಗೂ ನೇತ್ರಕ್ಕೂ ಸಂಬಂಧ ಆಗಿರ್ತದೆ, ನೇತ್ರಕ್ಕೂ ಆ ಕೊಡಕ್ಕೂ ಸಂಬಂಧ ಆದಾಗ ಅಲ್ಲಿರ್ತಕ್ಕಂಥ ತೂಲಾವರಣ ನಿವೃತ್ತಿಯಾಗಿ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಆ ವಿಷಯ ದೇಶವನ್ನು ತಲುಪಿದಾಗ ತೂಲಾವರಣ ನಿವೃತ್ತಿಯಾಗ್ತದೆ. ಅಯಂ ಘಟಃ, ಇದು ಕೊಡ ಅನ್ನುವಂಥ ಒಂದು ಯಥಾರ್ಥ ಪ್ರತ್ಯಕ್ಷ ಜ್ಞಾನ ನಮಗೆ ಆಗ್ತದೆ ಅಂಥೇಳಿ ನ್ಯಾಯಶಾಸ್ತ್ರದಲ್ಲಿ ಹೇಳ್ಕೊಂಡು ಬಂದಾರೆ. ಹಂಗೆ ಇಲ್ಲಿ ನಮ್ಮ ಮನಸ್ಸು ಇಂದ್ರಿಯ ಸಂಬಂಧ ಆದಾಗ, ನೇತ್ರ ಸಂಬಂಧ ಆದಾಗ ರೂಪಜ್ಞಾನ ಅದು ಇಂದ್ರಿಯಾತ್ಮ ಆಗಿಬಿಡ್ತದೆ. ನೇತ್ರೇಂದ್ರಿಯ ಇಂದ್ರಿಯಗಳಲ್ಲಿ ಆತ್ಮಭಾವನೆ ಬಂದುಬಿಡ್ತದೆ. ನೇತ್ರ ಆಗಲಿ, ಶ್ರೋತ್ರ ಆಗಲಿ, ಜೂಹ ಆಗಲಿ, ಗ್ರಾಣ ಆಗಲಿ, ಚರ್ಮ ಆಗಲಿ, ವಾಕ್ಪಾಣಿಪಾದ ಪಾಯುಪಸ್ಥ ಕರ್ಮೇಂದ್ರಿಯಗಳಾಗಲಿ, ಅವುಗಳಲ್ಲಿ ನಮ್ಮ ಮನಸ್ಸಿನ ವೃತ್ತಿ ಸಂಬಂಧ ಆದಾಗ ಆ ಇಂದ್ರಿಯಗಳೇ ನಾನು ಅನ್ನುವಂಥ ಭಾವನೆ ನಮ್ಮಲ್ಲಿ ಬಂದುಬಿಡುತ್ತದೆ. ಹಾಗೆ ಮನಃ, ದೇಹ, ಪ್ರಾಣ, ಮನಸ್ಸಾಯಿತು. ಇನ್ನು ಮನಸ್ಸಿನಲ್ಲಿ ನಮ್ಮ ನಾನು ಅಂತ ಸಂಕಲ್ಪ ಮಾಡ್ತಾ ಇರಬೇಕಾದ್ರೆ ನಮ್ಮ ಮನೋವೃತ್ತಿ ಎನ್ನುವಂಥದ್ದು ಆತ್ಮನೊಂದಿಗೆ ಸಂಬಂಧ ಆಗಿಲ್ಲಿ ಏನಾಗ್ತೈತಿ, ಮನಸ್ಸೇ ನಾನು ಅಂತಾನೆ. ನಾನು ಸಂಕಲ್ಪ ಮಾಡೀನಪ್ಪ, ಅದ್ರ ಬಗ್ಗೆ ನಾನೇ ಅದನ್ನು ವಿಚಾರ ಮಾಡಿಬಿಟ್ಟೀನಿ, ನಾನೇ ಸುಖಿ ನಾನೇ ದುಃಖಿ ಅಂತ ಆ ಮನೋ ಸಂಬಂಧದಲ್ಲಿ ನಾವು ಮನಸ್ಸಿನಲ್ಲಿ ನಾನು ಅಂತ ಅಂದುಕೊಂಡಾಗ ಇಲ್ಲಿ ಮನವೇ ಆತ್ಮ ಅಂತ ನಮಗೆ ಅನಿಸ್ಕೊಳ್ತದೆ. ಅದಕ್ಕಿಲ್ಲಿ ಮನಸ್ಸಾಗಲಿ ಬುದ್ಧಿ ಇವೆಲ್ಲವೂ ಆತ್ಮನಿಗೆ ಉಪಾಧಿಗಳದಾವೆ. ಉಪಾಧಿ ಅಂತಂದ್ರೇನು, ಉಪಸಮೀಪೆ ಸ್ಥಿತ್ವ ಸ್ವೀಯಾನ್ ಧರ್ಮಾನ್ ಅನ್ಯತ್ರ ಆದದಾತಿ ಇತಿ ಉಪಾಧಿ ಅಂತ ಕರೀತಾರೆ. ಉಪ ಅಂದರೆ ಸಮೀಪ. ಇಲ್ಲಿ ದೇಹ ಆಗಲಿ, ಪ್ರಾಣ ಆಗಲಿ, ಇಂದ್ರಿಯಗಳಾಗಲಿ, ಮನಸ್ಸಾಗಲಿ, ಬುದ್ಧಿ ಆಗಲಿ ಇವೆಲ್ಲವೂ ಆತ್ಮನ ಸಮೀಪದಲ್ಲಿದಾವು. ಉಪೇ ಸಮೀಪೆ ಸ್ಥಿತ್ವ ಸ್ವೀಯಾನ್ ಧರ್ಮಾನ್,
ನೋಡು, ಮನಸ್ಸಿನ ಧರ್ಮ ಸುಖ ದುಃಖಗಳು, ಬುದ್ಧಿಯ ಧರ್ಮ ಅರಿವು ಮರವೆಗಳು. ಅನ್ಯತ್ರ ಅಂದರೆ ಇಲ್ಲಿ ಆತ್ಮನಲ್ಲಿ ಆರೋಪವನ್ನು ಮಾಡಿ, ಉಪಾಧಿ ಅಂತಂದರೆ ಇಲ್ಲಿ ಸಮೀಪದಲ್ಲಿದ್ದುಕೊಂಡು ತಮ್ಮ ಧರ್ಮಗಳನ್ನು ಮತ್ತೊಂದು ವಸ್ತುವಿನಲ್ಲಿ ಅವು ಕೊಟ್ಟು ಅಂತಂದ್ರೆ ಅದಕ್ಕೆ ಉಪಾಧಿ ಅಂತ ಕರೀತಾ ಇದ್ದಾರೆ. ಇಲ್ಲಿ ದೇಹ ಆತ್ಮ ಅಲ್ಲ, ಪ್ರಾಣ ಆತ್ಮ ಅಲ್ಲ, ಇಂದ್ರಿಯ ಆತ್ಮ ಅಲ್ಲ, ಮನಸ್ಸು ಕೂಡ ಆತ್ಮ ಅಲ್ಲ. ಹಾಗೆ ಬುದ್ಧಿ ಅನ್ನುವಂಥದ್ದು ಕೂಡ, ಬುದ್ಧಿ ಆಗಲಿ ಅಹಂಕಾರ ಆಗಲಿ ಯಾವ ಆತ್ಮ ಏನು ಅಂತಂದ್ರೆ ಇಲ್ಲ. ಇವು ಆತ್ಮನ ಸಮೀಪದವು ತಮ್ಮ ಧರ್ಮಗಳನ್ನು ಆತ್ಮನಲ್ಲಿ ಆರೋಪ ಮಾಡಿಬಿಟ್ಟಾವು. ಇವೇ ಆತ್ಮ ಅಂತ ವರ್ತಿಸ್ತಾ ಇದ್ದಾವೆ. ಇವು ನಿಜವಾಗಿಯೂ ಜಡ ಅದಾವು, ಇವು ಪರಿಚ್ಛಿನ್ನದಾವು, ಇವು ಅನಾತ್ಮದಾವು. ಆತ್ಮನ ಅರಿವನ್ನು ಪಡ್ಕೊಂಡು, ಯಾಕೆ ಆತ್ಮನ ಸಮೀಪ ಇರುವುದರಿಂದ ಆತ್ಮನ ಪ್ರಕಾಶವನ್ನು ಪಡ್ಕೊಂಡು, ಆತ್ಮನ ಅರಿವನ್ನು ಪಡ್ಕೊಂಡು ಹೊರಗಿನ ಈ ಎಲ್ಲ ಪ್ರಪಂಚಗಳಲ್ಲಿ ವ್ಯವಹರಿಸ್ತಾ ಇದ್ದಾವೆ. ತಾವೇ ಆತ್ಮವಾಗಿ ತೋರ್ತಾ ಇದ್ದಾವೆ. ಅದಕ್ಕೆ ಈ ಏನು ಉಪಾಧಿಗಳದಾವಲ್ಲ, ಮನಸ್ಸು ಬುದ್ಧಿ ಮೊದಲಾಗಿರ್ತಕ್ಕಂಥ, ಇಲ್ಲಿ ದೇಹವೇ ಮೊದಲುಗೊಂಡು ಅಹಂಕಾರದ ಪರ್ಯಂತರವಾಗಿರ್ತಕ್ಕಂಥ ಎಲ್ಲ ಉಪಾಧಿಗಳಲ್ಲಿ ಯೈಹಿ ವೃತ್ತೇಹೇ ಸಮಾಯೋಗ ಅಂದರೆ ಯಾವುದರೊಂದಿಗೆ ನಮ್ಮ ವೃತ್ತಿಯ ಸಂಬಂಧ ಅನ್ನುವಂಥದ್ದಾಗ್ತದೋ, ನಮ್ಮ ವೃತ್ತಿ ಮನೋವೃತ್ತಿ ಅನ್ನುವಂಥದ್ದಲ್ಲ, ಅದು ಯಾವುದ್ರ ಜೊತೆಯಲ್ಲಿ ಯಾವ್ಯಾವ ಇಂದ್ರಿಯಗಳಾಗಲಿ, ಯಾವುದೇ ಪ್ರಾಣ ಆಗಲಿ ಅಥವಾ ಅಂತಃಕರಣ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಆಗಲಿ, ಅವು ಆ ವೃತ್ತಿಯ ಸಂಬಂಧ ಅನ್ನುವಂಥದ್ದು ಅವುಗಳಲ್ಲಿ ಉಂಟಾದಾಗ ತತ್ತತ್ ಭಾವ ಅಂದರೆ ಆಯಾ ಭಾವ ಅನ್ನುವಂಥದ್ದನ್ನೇ ಅವು ಪಡ್ಕೊಳ್ತಾ ಇದ್ದಾವೆ ಅಂಥೇಳಿ ಇಲ್ಲಿ ಆಚಾರ್ಯರು ಈ ವಿಚಾರವನ್ನು ಇಲ್ಲಿ ಹೇಳ್ಕೊಂಡು ಬಂದರು. ಅದಕ್ಕೆ ಮುಂದಿನ ಯಾವ ಶ್ಲೋಕದಲ್ಲಿಯೂ ಕೂಡ ಇದನ್ನು ವಿಸ್ತರಿಸ್ತಾ ಇದ್ದಾರೆ. ತನ್ನಿವೃತ್ಯ ಮುನೇ ಸಮ್ಯಕ್ ಸರ್ವೋಪರಮಣಂ ಸುಖಂ ಸೌದೃಶ್ಯತೆ ಸದಾನಂದ ರಸಾನುಭವ ವಿಪ್ಲವ. ಈ ಶ್ಲೋಕದಲ್ಲಿ ಆಚಾರ್ಯ ಹೇಳ್ತಾ ಇದ್ದಾರೆ, ತನ್ನಿವೃತ್ಯ ಅಂದರೆ ಅವುಗಳ ಒಂದು ಪರಿಹಾರದಿಂದ, ಅಂದರೆ ಅವುಗಳಲ್ಲಿರ್ತಕ್ಕಂಥ ಆತ್ಮಭಾವನೆಯನ್ನು ನಾವು ತೆಗೆದು ಹಾಕಬೇಕು. ನಮ್ಮ ವೃತ್ತಿ ಎನ್ನುವಂಥದ್ದು ಅವುಗಳಲ್ಲಿ ಸಂಬಂಧ ಆಗದೆ, ಆ ವೃತ್ತಿ ಎನ್ನುವಂಥದ್ದು ಅವೆಲ್ಲಕ್ಕೂ ಸಾಕ್ಷಿಯಾಗಿದ್ದುಕೊಂಡಾಗ ಅವುಗಳ ಒಂದು ಪರಿಹಾರದಿಂದ ಏನಾಗ್ತದೆ ಅಂತಂದರೆ, ಆ ಯೋಗೀಶ್ವರನಿಗೆ ಮುನೇಹೇ ಸರ್ವ ಉಪರಮಣಂ, ಆ ಎಲ್ಲ ಸರ್ವೇಂದ್ರಿಯಗಳಲ್ಲಿ ಉಪರತಿರೂಪವಾಗಿರ್ತಕ್ಕಂಥ, ಸರ್ವೇಂದ್ರಿಯಗಳ ಉಪರತಿರೂಪವಾಗಿಂತ ಇವನಿಗೆ ಆ ಸುಖ ಅನ್ನುವಂಥದ್ದು ಹೆಚ್ಚಾಗಿ ಕಂಡುಬರ್ತದೆ, ಉಂಟಾಗ್ತದೆ ಅಂತ ಹೇಳ್ತಾ ಇದ್ದಾರೆ. ಮುನೇಹೇ ಸರ್ವ ಉಪರಮಣಂ ಸುಖಂ ಸಮ್ಯಕ್ ಸದಾನಂದ ರಸಾನುಭವ ವಿಪ್ಲವ. ಇವುಗಳನ್ನು ಪರಿಹಾರ ಮಾಡುವುದಕ್ಕೊಳ್ಳುವುದರಿಂದ, ಅಂದರೆ ಇಂದ್ರಿಯಗಳಲ್ಲಿ ಆತ್ಮಭಾವನೆಯನ್ನು ನಾವು ತೆಗೆದು ಹಾಕಿದಾಗ, ದೇಹ ಇಂದ್ರಿಯ ಮನಸ್ಸು ಬುದ್ಧಿ ಚಿತ್ತು ಅಹಂಕಾರ ಅಂತ ಐತಲ್ಲ, ಈ ಉಪಾಧಿಗಳಲ್ಲಿ ಏನು ವೃತ್ತಿ ಸಂಪರ್ಕದಿಂದ ಅವುಗಳ ಭಾವನೆ ಹೊಂದಿತ್ತೋ ನಾವು ಅವುಗಳನ್ನು ಪರಿಹಾರ ಮಾಡಿಕೊಳ್ಳುವುದರಿಂದ ಆ ಉಪಾಧಿ ಧರ್ಮಗಳು ಆತ್ಮನಲ್ಲಿ ಇಲ್ಲ ಅಂಥೇಳಿ ನಾವು ತಿಳ್ಕೊಳ್ಳುವುದರಿಂದ ಅವುಗಳ ಪರಿಹಾರದಿಂದ ಏನಾಗ್ತದೆ, ಆ ಯೋಗಿಗೆ ಆ ಸರ್ವೇಂದ್ರಿಯಗಳ ಒಂದು ಉಪರತಿರೂಪವಾಗಿರ್ತಕ್ಕಂಥ ಆ ಸುಖ ಅನ್ನುವಂಥದ್ದು ಅಲ್ಲಿ ನಮಗೆ ಚೆನ್ನಾಗಿ ಉಂಟಾಗ್ತದೆ. ಅಲ್ಲಿ ಸದಾನಂದ ರಸಾನುಭವದ ಪರಿಪೂರ್ಣತೆ ಎನ್ನುವಂಥದ್ದು ಕಂಡು ಬರ್ತದೆ ಅಂತ ಹೇಳ್ತಾರೆ. ಸದಾನಂದ ರಸಾನು ವಿಪ್ಲವ ಅಂದರೆ ಸದಾ ಆನಂದ ರೂಪವಾಗಿರ್ತಕ್ಕಂಥ ಆ ರಸದ ಅನುಭವ ಅನ್ನುವಂಥದ್ದು, ಅದರ ಪರಿಪೂರ್ಣತೆ ಎನ್ನುವಂಥದ್ದು ನಮಗೆ ಪ್ರತ್ಯಕ್ಷ ಅದನ್ನು ನಾವು ಅನುಭವ ಮಾಡಿಕೊಳ್ತಾ ಇದ್ದೀವಿ, ಅದು ನಮಗೆ ಕಂಡು ಬರ್ತದೆ ಅಂಥೇಳಿ ಹೇಳ್ತಾರೆ. ಅದಕ್ಕೆ ಇಲ್ಲಿ ನಾವು ಉಪಾಧಿಗಳೊಂದಿಗೆ ಬೆರಿಬಾರ್ದು. ಉಪಾಧಿಗಳನ್ನು ನಾವು ಸಾಕ್ಷಿಯಾಗಿ ನೋಡಬೇಕು, ಅವುಗಳು ನಾವು ಪರಿಹಾರ ಮಾಡಿಕೊಳ್ಬೇಕು. ನಮ್ಮ ವೃತ್ತಿ ಅವುಗಳಲ್ಲಿ ಸಂಬಂಧ ಆಗಲಾರ್ದಂಗೆ, ಉಪಾಧಿಗಳಲ್ಲಿ ನಮ್ಮ ವೃತ್ತಿ ಅನ್ನುವಂಥ ಸಂಬಂಧ ಆಗಲಾರ್ದಂಗೆ ನಾವು ಆತ್ಮನಲ್ಲಿ ಆ ವೃತ್ತಿ ಅನ್ನುವಂಥದ್ದನ್ನು ಲಯ ಮಾಡಬೇಕು. ನಮ್ಮ ವೃತ್ತಿ ಅಲ್ಲಿ ಪರಮಾತ್ಮನ ಆತ್ಮಭಾವ ಆಗಬೇಕಂತಾರೆ. ಆತ್ಮಭಾವವನ್ನು ಹೊಂದಬೇಕು. ಆತ್ಮನಲ್ಲಿ ನಮ್ಮ ಮನಸ್ಸು ನಮ್ಮ ವೃತ್ತಿ ನೆಲೆಗೊಂಡಿತು ಅಂತಂದರೆ ಅಲ್ಲಿ ನಾನು ಆತ್ಮ, ನಾನು ಪ್ರತ್ಯೇಕಾತ್ಮ, ನಾನು ಪರಮಾತ್ಮ ಅನ್ನುವಂಥ ಭಾವ ನಮಗೆ
ಉಂಟಾಗ್ತದೆ ಅಂತ. ಅದಕ್ಕೆ ಇಲ್ಲಿ ಆ ಯೋಗಿಯ ಮನಸ್ಸನ್ನುವಂಥದ್ದು ನೋಡಿ, ಸ್ಥೂಲ ದೇಹದಲ್ಲಿ ನೆಲೆಗೊಂಡಿತ್ತಂದರೆ ಅವ ದೇಹಾತ್ಮ ಭಾವವನ್ನು ಹೊಂದ್ತಾ ಇದ್ದಾನೆ. ಇಂದ್ರಿಯಗಳಲ್ಲಿ ಆ ವೃತ್ತಿ ನೆಲೆಗೊಂಡ್ರೆ ಅವನು ಇಂದ್ರಿಯ ಆತ್ಮನಾಗ್ತಾ ಇದ್ದಾನೆ. ಹೀಗೆ ಮನಸ್ಸಿನಲ್ಲಿ ಬುದ್ಧಿಯಲ್ಲಿ ನೆಲೆಗೊಂಡ್ರೆ ಅವನು ಮನಸ್ಸಾಗ್ತಾನೆ, ಮನೋ ಆತ್ಮನಾಗ್ತಾ ಇದ್ದಾನೆ. ಅದನ್ನು ಆ ವೃತ್ತಿಯನ್ನು ಆತ್ಮಲ್ಲಿ ನಾವು ನೆಲೆಗೊಳಿಸಿದ್ದೀವಿ ಅಂತಂದರೆ ಅವನು ಕೇವಲ ಆತ್ಮಭಾವನೆ ಹೊಂತಾನೆ ಅಂತ ಈ ಪ್ರಕಾರವಾಗಿ ಇಲ್ಲಿ ಆಚಾರ್ಯರು ಈ ಶ್ಲೋಕದಲ್ಲಿ ಹೇಳ್ಕೊಂಡು ಬಂದರು. ಆದ್ದರಿಂದ ಇವುಗಳ ಒಂದು ಪರಿಹಾರದಿಂದ ಇಲ್ಲಿ ಯೋಗೀಶ್ವರನಿಗೆ ಸರ್ವ ಇಂದ್ರಿಯಗಳ ಉಪರತಿ ರೂಪವಾಗಿರತಕ್ಕಂಥ ಒಂದು ಸುಖ ಅನ್ನುವಂಥದ್ದು ಚೆನ್ನಾಗಿ ಹೆಚ್ಚಾಗಿ ಇವನಿಗೆ ಉಂಟಾಗ್ತದೆ. ಆವಾಗಲ್ಲಿ ಸದಾ ಆನಂದ ರೂಪವಾಗಿರುವಂಥ ರಸಾನುಭವದ ಒಂದು ಪರಿಪೂರ್ಣತೆ ಅನ್ನುವಂಥದ್ದು ಆ ಯೋಗೀಶ್ವರನಿಗೆ ಕಂಡುಬರ್ತದೆ ಅನ್ನುವಂಥ ವಿಚಾರವನ್ನು ಈ ಒಂದು ಶ್ಲೋಕದಲ್ಲಿ ಆಚಾರ್ಯರು ಉಪದೇಶ ಮಾಡಿಕೊಂಡು ಬಂದಿದ್ದಾರೆ. ಮತ್ತು ಮುಂದಿನ ವಿಚಾರವನ್ನು ನಾಳೆ ಶ್ರವಣ ಮಾಡೋಣ ಅಂತ ಹೇಳ್ತಾ 7 ನುಡಿಗಳ ಸದ್ಗುಣ ಕಲ್ಪಿಸಿ ವಿರಮಿಸ್ತಾ ಇದ್ದೇನೆ. ಓಂ ತತ್ಸತ್.